ಗ್ಯಾರಂಟಿ ಪರಿಷ್ಕರಣೆ ಸಿಎಂ ಡಿಕೆ ನಿರ್ಧಾರಕ್ಕೆ ಈಗ ಮಹಿಳೆಯರು ಜೈ ಅಂದಿದ್ದಾರೆ. ಏನೋ ಪಂಚ ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ಮುಂದಾಗಿತ್ತು ಸರ್ಕಾರ. ಈ ನಿರ್ಧಾರಕ್ಕೆ ಮಹಿಳೆಯರು ಜೈ ಅಂದಿದ್ದಾರೆ. ಗ್ಯಾರಂಟಿ ಪರಿಷ್ಕರಣೆಗೆ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ರು. ಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರಕ್ಕೆ ಮಹಿಳೆಯರು ಈಗ ಜೈಕಾರವನ್ನ ಹಾಕಿದ್ದಾರೆ. ರಾಜ್ಯದಲ್ಲಿ ತಿಂಗಳಾಂತ್ಯಕ್ಕೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗುವಂಥದ್ದು, ಗ್ಯಾರಂಟಿ ನವೀಕರಣಕ್ಕೆ ಮಲೆನಾಡಿನ ಮಹಿಳೆಯರು ಈಗ ಅಸ್ತು ಅಂದಿದ್ದಾರೆ. ಅಂದ್ರೆ ಇದು ಸರಿ ಇದೆ, ಪರಿಷ್ಕರಣೆ ಮಾಡ್ತಾ ಇರುವಂಥದ್ದು ಸರಿ ಇದೆ, ಈ ಸರ್ಕಾರದ ನಿರ್ಧಾರ ಸರಿಯಾಗಿದೆ ಅಂತ ನಾರಿಯರು ಈಗ ಅಶ್ವವೇಗ ಜೊತೆ ತಮ್ಮ ಒಂದು ಮಾತನ್ನ ಹೇಳ್ಕೊಂಡಿದ್ದಾರೆ. ಶಿವಮೊಗ್ಗ ಮಹಿಳೆಯರು ಎಕ್ಸ್ಕ್ಲೂಸಿವ್ ಮಾತನ್ನ ಆಡಿದ್ದಾರೆ. ಗೃಹಲಕ್ಷ್ಮಿ ಪರಿಷ್ಕರಣೆ ಮಾಡ್ತಾ ಇರೋದು ಒಳ್ಳೆಯದು, ಎಲ್ಲ ರೀತಿಯಲ್ಲೂ ಕೂಡ ಸರಿ ಇದೆ. ಇನ್ನು ಗೃಹಲಕ್ಷ್ಮಿ ಪರಿಷ್ಕರಣೆ ಮಾಡ್ತಾ ಇರೋದು ಒಳ್ಳೆಯದು. ಡೆತ್ ಆಗಿರುವವರು ಯಾರೆಲ್ಲ ಡೆತ್ ಆಗಿರ್ತಾರೆ, ಊರು ಬಿಟ್ಟು ಹೋಗಿರ್ತಾರೆ, ಅಂಥವರು ಕೂಡ ಈಗ ಇದನ್ನ ಪಡೆದುಕೊಳ್ತಾ ಇದ್ದಾರೆ. ಬೇರೆ ರಾಜ್ಯದವರು ಕೂಡ ಗ್ಯಾರಂಟಿ ಹಣವನ್ನ ಪಡೆದುಕೊಳ್ತಿದ್ದಾರೆ. ಸರಿ ಇಲ್ಲ ಇದು. ರಾಜ್ಯದ ಮಹಿಳೆಯರಿಗೆ ಗ್ಯಾರಂಟಿಗಳು ಉಪಯೋಗ ಆಗಬೇಕು ಹೊರತು ಬೇರೆಯವರಿಗಲ್ಲ, ಬೇರೆ ರಾಜ್ಯದವರಿಗಲ್ಲ. ಈ ನಿಟ್ಟಿನಲ್ಲಿ ಪರಿಷ್ಕರಣೆ ಮಾಡ್ತಾ ಇರೋದು ಸರಿಯಾಗಿದೆ ಅಂತ ಡಿಕೆ ಶಿವಕುಮಾರ್ ಸರ್ಕಾರ ಮಾಡ್ತಾ ಇರೋದು ಸರಿ ಇದೆ ಅಂತ ಮಹಿಳೆಯರು ಹೇಳಿದ್ದಾರೆ. ಗ್ಯಾರಂಟಿ ಪರಿಷ್ಕರಣೆ ಡಿಕೆ ಶಿವಕುಮಾರ್ ನಿರ್ಧಾರಕ್ಕೆ ಮಹಿಳೆಯರು ಜೈ ಅಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಅವಧಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತ ಮಹಿಳೆಯರಿಗಾಗಿ ಮಾಡಲಾಗಿತ್ತು. ಈಗ ಮತ್ತೆ ಮರು ಅಪ್ಡೇಟ್ ಮಾಡ್ಲಿಕ್ಕೆ ಅಂತ ಸರ್ಕಾರ ಸೂಚನೆ ಮಾಡಿದೆ. ಹಣ ದುರುಪಯೋಗ ಆಗ್ತಾ ಇದೆ, ಅಂದ್ರೆ ಸತ್ತವರ ಅಕೌಂಟ್ಗೆ ಹೋಗ್ತಾ ಇದೆ ಅನ್ನೋ ಒಂದು ಮಾಹಿತಿಯಿಂದಾಗಿ ಈ ರೀತಿ ಅಪ್ಡೇಟ್ಗೆ ಸರ್ಕಾರ ಕರೆ ನೀಡಿದೆ. ಈಗ ನಮ್ಮ ಜೊತೆ ಮಹಿಳೆಯರಿದ್ದಾರೆ, ಅವರಿಗೆ ಕೇಳ್ತಾ ಹೋಗೋಣ. ಗೃಹಲಕ್ಷ್ಮಿ ಈಗ ಅಪ್ಡೇಟ್ ಕೊಟ್ಟಿರೋದು ಸರಿನಾ ತಪ್ಪಾ, ಅಥವಾ ಗೃಹಲಕ್ಷ್ಮಿ ಹಣದಿಂದ ಯಾವೆಲ್ಲ ಅವರಿಗೆ ಬಳಕೆ ಆಗ್ತಾ ಇತ್ತು, ಯಾವೆಲ್ಲ ರೀತಿಯಲ್ಲಿ ಅನ್ನೋದನ್ನ ಕೇಳ್ತಾ ಹೋಗೋಣ, ಬನ್ನಿ. ಮ್ಯಾಮ್, ನಿಮ್ಮ ಈಗ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಅಪ್ಡೇಟ್ ಮಾಡೋದು ಒಳ್ಳೇದು. ಯಾಕೆ ಮ್ಯಾಮ್? ಯಾಕೆ ಅಂತ ಹೇಳಿದ್ರೆ ಈಗ ಅವರು ಸರ್ಕಾರನೇ ಹೇಳ್ತಿರೋ ಹಾಗೆ ಈಗ ಅಲ್ಲಿ ಸರ್ಕಾರದಿಂದ ಬಿಡುಗಡೆ ಆಗಿರ್ತಕ್ಕಂಥ ಹಣ ಸತ್ತಿರೋರಿಗೆ, ಊರ್ ಬಿಟ್ಟು ಹೋಗಿರೋರಿಗೆ, ಯಾವ್ದೋ ರಾಜ್ಯದಲ್ಲಿರೋರಿಗೆಲ್ಲ ಹೋಗಿ ಸೇರ್ತಾ ಇದೆ. ಇಲ್ಲಿ ಇರೋರು ಉಪಯೋಗ ಪಡ್ಕೊಳ್ಳಿ ಅನ್ನೋದೇ ಅವ್ರ ಉದ್ದೇಶ ಆಗಿದೆ. ಅದು ಕರೆಕ್ಟ್ ಆಗಿದೆ, ಅದು ಮಾಡ್ತಾ ಇರೋದು ಒಳ್ಳೇದು. ನೀವು ಹೊಸದಾಗಿ ಅಪ್ಲಿಕೇಶನ್ ಎಲ್ಲ ಹಾಕ್ಲಿಕ್ಕೆ ಸಿದ್ಧ ಇದ್ದೀರಾ? ಅಲ್ಲ, ಹಾಕ್ಲೇಬೇಕು ಮೇಡಮ್. ನಾವೊಂದ್ ಪಡ್ಕೊಬೇಕು ಅಂತಂದ್ರೆ ಯಾವುದೇ ನಮಗೆ ತಿಂಗಳ 2,000 ದುಡ್ಡು ಬರ್ತಿದೆ ಅಂದ್ರೆ ವರ್ಷಕ್ಕೆ 24,000 ರೂಪಾಯಿ ದುಡ್ಡು. ಅದಕ್ಕೆ ನಾವು ಪಡ್ಕೊಂಡ್ಲೇಬೇಕು. ಅದಕ್ಕೆ ಒಂದ್ ದಿವಸ ಕಷ್ಟಪಡ್ಲಿಕ್ಕೆ ನಮ್ಗೆ ಆಗಲ್ಲ ಅಂತ ಆದ್ರೆ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದಲ್ವಾ? ನೀವ್ ಯಾವ ತರ ಬಳಕೆ ಮಾಡ್ಕೊತಾ ಇದ್ದೀರಿ ಗೃಹಲಕ್ಷ್ಮಿ ಯೋಜನೆ? ಅದನ್ನ ಬಂದಿರೋ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮನೆ ಖರ್ಚಿಗಾಗಿ ಆಗಿದೆ, ಪ್ರತಿಯೊಂದಕ್ಕೂ ನಾವು ಹೆಣ್ಮಕ್ಳಿಗೆ ಸಿಗೋದ್ರಿಂದ ಅದು ಒಳ್ಳೆ ಉದ್ದೇಶಕ್ಕೆ ಖರ್ಚು ಮಾಡ್ತಾ ಇರ್ತೀವಿ ನಾವು. ಮತ್ತೆ ಕೇಳ್ತಾ ಹೋಗೋಣ. ಮ್ಯಾಮ್, ನಿಮ್ಗೆ ಹಣ ಬರ್ತಾ ಇದೆಯಾ? ಬರ್ತಾ ಇದೆ ಮೇಡಮ್. ಯಾವೆಲ್ಲ ಇದಕ್ಕೆ ಬಳಸ್ಕೊಂಡು? ನಾವ್ ಯಾವೆಲ್ಲ ಇದಕ್ಕೆ ಬಳಸ್ಕೊಂತೀವಿ, ಮಗ ಇದ್ದಾನೆ, ಮಗನ ಎಜುಕೇಶನ್ ಬಳಸ್ಕೊಂತೀವಿ, ಮತ್ತೆ ಇನ್ನಿತರ ಖರ್ಚುಗಳಿಗೆಲ್ಲ ಬಳಸ್ಕೊಂತ ಇದೀವಿ. ನಮ್ಗೇನ್ ಉಪಯೋಗ ಆಗಿದೆ ಮೇಡಮ್. ಆದ್ರೆ ಉಪಯೋಗ ಹಿಂಗ್ ಪಡ್ಕೊಳ್ಳೋರಿಗೆ ನಮ್ಗೇನ್ ಇಷ್ಟ ಆಗ್ತಾ ಇಲ್ಲ. ಈ ತರ ಪಡ್ಕೊಳ್ಳೋ ಈ ತರ ಒಂದು ಮಾಡಿದ್ರೆ ಒಳ್ಳೇದೇ ಅಂತ ನನ್ನ ಅನಿಸಿಕೆ. ಈಗ ಹೊಸದಾಗಿ ಅಪ್ಡೇಟ್ ಮಾಡೋದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಬೇಕು, ಸರ್ವರ್ ಸಮಸ್ಯೆಗಳು, ಆ ತರದೆಲ್ಲ ಕೆಲವೊಂದು ಸಮಸ್ಯೆಗಳನ್ನ ಹೇಳ್ತಾ ಇದಾರೆ ಕೆಲವು ಕಡೆ. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಅದು ಒಳ್ಳೇದೇ ಮೇಡಮ್. ಕೆಲವರು ಇದ್ದಂತರು ಇಲ್ದಂತರು ಸಹ ದುಡ್ಡು ತಗೊಳ್ತಾ ಇದಾರೆ. ಅದು ಏನು ಕೇವಲ ಬಡವರಿಗೋಸ್ಕರ ಅಂತ ಮಾಡಿದ್ರೆ ಅದನ್ನ ಬಡವರಿಗಾಗಿ ಒಂದ್ ಸ್ವಲ್ಪ ತಗೊಂಡ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಮೇಡಮ್. ಬಡವರಿಗಾಗಿ ಗೃಹಲಕ್ಷ್ಮಿ ಯೋಜನೆ ಇದೆ. ಇನ್ನೊಬ್ಬರನ್ನ ಕೇಳೋಣ, ಅವರಿಗೆ ಯಾವ ರೀತಿ ಬಳಕೆ ಆಗ್ತಾ ಇದೆ ಅನ್ನೋದನ್ನ ಕೇಳ್ತಾ ಹೋಗೋಣ. ನಿಮ್ಗೆ ಯಾವ ತರ ಬಳಕೆ ಆಗ್ತಾ ಇದೆ? ಗೃಹಲಕ್ಷ್ಮಿ ಹಣ ನನಗೆ ತುಂಬಾ ಉಪಯುಕ್ತ ಆಗಿದೆ. ಯಾಕೆಂದ್ರೆ ನನ್ನ ಫ್ಯಾಮಿಲಿಲಿ ತುಂಬಾ ಅದನ್ನ ಹಣನ ಬಳಸ್ತಾ ಇದ್ದೀನಿ. ಹಾಗೂ ಅದು ಆ ಅಮೌಂಟ್ ನ ನಾನು ಖರ್ಚಿಗೆ ಅನಾವಶ್ಯಕವಾಗಿ ಖರ್ಚು ಮಾಡದೆ ಅದನ್ನ RD ಅಂತ ಮಾಡಿಸಿದೀನಿ. ನನ್ನ ಮಗಳ ಹೆಸರಿಗೆ RD ಕಟ್ತಾ ಇದ್ದೀನಿ. ಪರವಾಗಿಲ್ಲ, ನನಗೆ ಇದರಿಂದ ತುಂಬಾ ಉಪಯುಕ್ತ ಆಗಿದೆ. ಈಗ ಹಣ ಬರ್ತಾ ಇದೆಯಾ? ಹಣ ಬರ್ತಾ ಇದೆ ಮೇಡಮ್, ಬರ್ತಾ ಇದೆ. ಮಂತ್ಲಿ ಬರ್ತಾ ಇದೆ. ಇವಾಗ ಸರ್ಕಾರ ಹೊಸ ರೂಲ್ಸ್ ಅನ್ನ ಮಾಡ್ತಾ ಇದೆ, ಹೊಸದಾಗಿ ಅಪ್ಡೇಟ್ ಮಾಡ್ಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಹೌದು ಮೇಡಮ್, ಹೊಸದಾಗಿ ಅಪ್ಡೇಟ್ ಮಾಡ್ಬೇಕು ಅಂದ್ರೆ ಈಗ ರಿಚ್ ಇರೋಂತ ಫ್ಯಾಮಿಲಿಗಳಲ್ಲೂ ಅತ್ತೆ ಸೊಸೆ ಮೂರ್ ಜನ ಸೊಸೆಂದ್ರು ಅತ್ತೆರು ಎಲ್ಲರೂ ತಗೊಳ್ತಾ ಇದ್ದಾರೆ. ಬಡವರಿಗೆ ಹೋಗೋಕ್ಕಿಂತ ಅತಿ ಹೆಚ್ಚಾಗಿ ಇದ್ದಂತವ್ರ ಮನೆಗಳಿಗೆ ಹೋಗ್ತಾ ಇದೆ. ಅಪ್ಡೇಟ್ ಮಾಡೋದ್ರಿಂದ ಒಳ್ಳೇದೇ ಆಗುತ್ತೆ. ಇದು ಏನೊಂದ್ ಸ್ವಲ್ಪ ಪರಿಶೀಲನೆ ಮಾಡಿ ತುಂಬಾ ಕಡು ಬಡವರಿಗೆ ಕೊಡೋದು ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದೀನಿ.
ಎಸ್, ಏನು ಗೃಹಲಕ್ಷ್ಮಿ ಯೋಜನೆಯನ್ನು ಏನು ಅಪ್ಡೇಟ್ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವುದು ಸರಿಯಾಗೇ ಇದೆ. ಏನು ಅನಗತ್ಯವಾಗಿ ಬೇಡವಾದಂತವರಿಗೆ ಹೋಗ್ತಾ ಇರುವಂತಹ ಹಣ ತಪ್ಪಿದ್ರೆ ಯಾವುದೇ ಲಾಸ್ ಇಲ್ಲ, ಸರ್ಕಾರಕ್ಕೆ ಒಳ್ಳೇದು. ಹಾಗೂ ಏನು ಇದು ಯಾರಿಗೋಸ್ಕರ ಮಾಡಿದ್ದಾರೆ ಮಹಿಳೆಯರಿಗೆ, ಅದು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಅನುಕೂಲ ಆಗತ್ತೆ. ಈ ರೀತಿ ಅಪ್ಡೇಟ್ ಮಾಡೋದ್ರಲ್ಲಿ ನಮ್ಗೆ ಯಾವುದೇ ತರ ಸಮಸ್ಯೆ ಇಲ್ಲ ಅಂತ ಶಿವಮೊಗ್ಗದ ಜನತೆ ಹೇಳ್ತಾ ಇದ್ದಾರೆ. ಅದರಲ್ಲೂ ಮಹಿಳೆಯರು ಏನು ಅದನ್ನ ಒಪ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಶ್ವಿನಿ.